ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ಶಿವರಾತ್ರಿ ಅಂತ ಹೇಳ್ಬಿಟ್ಟು ಬುಧವಾರ ಆದರೂ ಕೂಡ ದೇವಸ್ಥಾನದ ಹತ್ರ ಹೋಗಿ ನೋಡ್ಕೊಬರೋಣ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು ದೇವಸ್ಥಾನ. ಅದಲ್ದಿರ ಏನೋ ಒಂದು ವಿಶೇಷವಾಗಿ ವಾದ್ಯ ಸಮೇತ ಒಂದು ದೇವರು ಹೋಗ್ತಾ ಇತ್ತು. ಏನಪ್ಪ ಅಂತ ನೋಡಿದ್ರೆ ಸತ್ಗೆ ತೊಗೊಂಡು ಬರ್ತಾಯಿದ್ರು. 5 ಜನ ಹುಡುಗಿಯರ ಹತ್ರ ಕಳಸ ತೊಗೊಂಡು ಅದನ್ನ ಸತ್ಗೆ ಎಲ್ಲ ಮಾಡಿ ದೇವಸ್ಥಾನ ಸುತ್ತ ಒಂದು ರೌಂಡ್ ಬಂದು ಪ್ರದಕ್ಷಿಣೆ ಮಾಡಿ ಆಮೇಲೆ ನಗಾರಿ ಈ ಥರದ್ದೆಲ್ಲ ಮಾಡಿಸ್ತಾಯಿದ್ರು. ಅದನ್ನು ನೋಡಿಕೊಂಡು ಹಾಗೇ ದೇವಸ್ಥಾನದ ಫುಲ್ಲು ಸುತ್ತ ಒಂದು ವಿಡಿಯೋನ ಮಾಡಿದೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾರಿಗಾದರೂ ನಂಜುಂಡೇಶ್ವರನ ದೇವಸ್ಥಾನ ನೋಡಬೇಕು ಅಂತ ಅನಿಸಿದ್ರೆ ಬಂದು ದಯವಿಟ್ಟು ವಿಸಿಟ್ ಮಾಡಿ. ಬಟ್ ಫ್ರೀ ಆಗಿ ನೋಡಬೇಕು ಅಂತಂದರೆ ಬಿಡಿ ದಿನಗಳಲ್ಲಿ ಬರಬೇಕು. ಹಬ್ಬ ಹರಿದಿನಗಳಲ್ಲಿ ಬಂದರೆ ನಿಜವಾಗ್ಲೂ ನಿಮ್ಗೆ ಅವತ್ತು ಫ್ರೀಯಾಗಿ ದೇವಸ್ಥಾನನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನಮಗಂತೂ ನಿಜವಾಗ್ಲೂ ಇವತ್ತು ಇಷ್ಟೊಂದು ರಶ್ ಇದೆ ಅಂತ ನೋಡ್ಬಿಟ್ಟು ನಿಜವಾಗ್ಲೂ ಬೇಜಾರೇ ಆಯಿತು. ಯಾಕೆಂತಂದರೆ ಹಿಂಗೆ ದರ್ಶನ ಇಲ್ಲದೆ ಹೋಗೋಕ್ಕಂತೂ ಆಗಲ್ಲ. ಬಟ್ ಏನು ಮಾಡೋದು, ಇನ್ನು ನೈಟ್ ಬಂದರೆ ಇನ್ನೂ ಜಾಸ್ತಿ ರಶ್ ಆಗುತ್ತೆ. ಅದಕ್ಕೆಂದರೆ ಎಲ್ಲರಿಗೂ ಗೊತ್ತಲ್ವಾ, ಶಿವರಾತ್ರಿ ಅಂದರೆ ಜಾಸ್ತಿ ನೈಟ್ ಟೈಮಲ್ಲೇ ದೇವಸ್ಥಾನಕ್ಕೆ ಹೋಗೋದು. ಆದ್ರೂ ನೋಡೋಣ, ಇವಾಗ ಬಂದಿದ್ದೀವಿ, ಅಟ್ಲೀಸ್ಟು ಹೆಂಗೋ ಟ್ರೈ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಗ ಹೋಗ್ಬೇಕಾದ್ರೆ ನೋಡಿ, ಗಣಪತಿ ದೇವಸ್ಥಾನ ಇಷ್ಟು ದಿನ ಓಪನ್ ಆಗ್ತಿರಲಿಲ್ಲ, ಬೆಳಗ್ಗೆ ಟೈಮು ಇವಾಗ ಓಪನ್ ಆಗಿದೆ. ಹೇಗಿದೆ ನೋಡ್ತಾ ಇದ್ದೀರಲ್ವಾ, ಹೇಗಿದೆ ನಿಮ್ಮದು ವ್ಯೂ ನೋಡಿ. ಹಾಗೆ ಇದಾದಮೇಲೆ ನಾವು ಹೋಗಿದ್ದು ಟಿಕೆಟ್ ತೊಗೊಂಡು ದೇವಸ್ಥಾನಕ್ಕೆ ಎಂಟ್ರಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ನಗಾರಿ ಸೌಂಡು ಬಾರಿಸ್ತಾಯಿದ್ರು. ಅಂದರೆ ಇವಾಗ ಹೇಳಿದ್ನಲ್ಲ ಇದ್ದೀರಲ್ವಾ, ನಾನು ಮತ್ತು ನನ್ನ ಸಿಸ್ಟರ್ ಮತ್ತು ಅವಳ ಪಾಪು 3 ಜನನು ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಸೊ ಫೈನಲಿ ಟಿಕೆಟ್ ತೊಗೊಂಡು ಬಂದಾದಮೇಲೆ ದೇವಸ್ಥಾನದ ಒಳಗಡೆ ನೋಡಿದ್ರೆ ಫುಲ್ ರಶ್. ಅಂದರೆ ಈ ಕಡೆ ಟಿಕೆಟ್ ತಗೊಂಡವರು, ಈ ಕಡೆ ಫ್ರೀ ಎಂಟ್ರಿ, ಎರಡು ಒಂದಾಗೋಯ್ತು ಲೈನು. ಆದ್ರೂ ಹೆಂಗೋ ಆಯಿತು, ಸರಿ ಅಟ್ಲೀಸ್ಟ್ ಒಳಗಡೆ ಬಂದ್ವಲ್ಲ ಅನ್ನೋದೊಂದು ತೃಪ್ತಿ ಇತ್ತು. ಹೋದ್ವಿ, ದರ್ಶನ ಮಾಡಿದ್ವಿ. ದರ್ಶನ ಅಂತೂ ಸೂಪರಾಗಿತ್ತು, ನಿಜವಾಗ್ಲೂ ಅಮೇಝಿಂಗ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿ ದೇವ್ರಿಗೆ ಚೆನ್ನಾಗಿ ರೆಡಿ ಮಾಡಿದರು. ನೋಡಿದ್ವಿ, ನಂದಿ ಕಂಬಕ್ಕೂ ಅಷ್ಟೇ ಫುಲ್ ಬಿಲ್ಪತ್ರೆ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದರು. ಚೆನ್ನಾಗಿತ್ತು, ಖುಷಿ ಆಯಿತು ನೋಡಿ, ತುಂಬ ಖುಷಿಯಾಯಿತು. ಮತ್ತು ಅಲ್ಲಿಂದ ಒಂದು ಬಸವನು, ನಿಮಗೆಲ್ಲ ಗೊತ್ತಿದ್ದಿಲ್ಲ, ಆಲ್ ಟೈಮ್ ಫೇವ್ರೆಟ್ ಬಸವಣ್ಣ. ಸೊ ಅವ್ರಿಗೂ ಕೂಡ ಚೆನ್ನಾಗಿ ರೆಡಿ ಮಾಡಿದರು. ಅದನ್ನು ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾದಮೇಲೆ ಮತ್ತೆ ನೋಡಿ, ಜನ ಕಮ್ಮಿನೇ ಆಗಿಲ್ಲ, ಮತ್ತು ಯಾವಾಗಲೂ ತುಂಬ್ದಂಗೆ ಇತ್ತು. ಇವತ್ತು ಪೂರ್ತಿ ಹಂಗೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿದ್ದನ್ನು ಮರಿಬೇಡಿ.